ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಒಂದು ಅಪ್ಡೇಟ್ ಬಿಟ್ಟಿದ್ದಾನೆ. ಅಪ್ಡೇಟ್ ಬಗ್ಗೆ ನಾನು ತಿಳಿಸಕ್ಕೆ ಬಂದಿದ್ದೀನಿ. ಅಂದರೆ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಈ ಅಪ್ಡೇಟ್ ಈಗೇನು ಹೊಸದಾಗಿ ಅಪ್ಡೇಟ್ ತೊಗೊಂಡಿನ ಅದು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಏನಕ್ಕಪ್ಪ ಅಂತ ಅಂದರೆ, ಈಗ ಒಂದು ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಈ ಆರ್ಡರ್ ಬರ್ತಿದ್ದಂಗೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಸ್ಕಿಪ್ ಮಾಡಿಬಿಟ್ಟು ಏನಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತಂದರೆ, ಒಂದು ಒಳ್ಳೆ ಆರ್ಡರ್ ಬರಲಿ, ಒಂದು ಆರ್ಡರು ನಮಗೆ ಬೇಕಾಗಿರೋ ಕಡೆ ಬರಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇರ್ತೀವಲ್ಲ. ಅದೇ ರೀತಿಯಲ್ಲಿ ವೆಯ್ಟ್ ಮಾಡುವಂಥ ಸಮಯದಲ್ಲಿ ಎಷ್ಟೊಂದು ಒಂದು ಒಳ್ಳೆ ಆರ್ಡರ್ಗಳು ಅಂದರೆ ನಮಗೆ ಈಸಿಯಾಗಿ ಕಂಫರ್ಟಬಲ್ ಆಗಿ ಇರಲ್ಲ ಅದು. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಸ್ಕಿಪ್ ಮಾಡಿಬಿಟ್ಟಿರ್ತೀವಿ. ಆಗ ಸ್ಕಿಪ್ ಮಾಡಿದಂಥ ಸಿಚುವೇಷನಲ್ಲಿ ಈಗ ಒಂದು ಇನ್ನೂ ಚೆನ್ನಾಗಿರೋ ಆರ್ಡರ್ ಬರಲಿಲ್ಲ ಅಂತ ಅಂದರೆ ಈಗ ಸ್ಕಿಪ್ ಮಾಡಿರ್ತೀವಲ್ಲ, ಆರ್ಡರ್ನ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾನೆ. ಬೇಕು ಅಂತ ಅಂದರೆ ಈಗ ಪ್ರೀವಿಯಸ್ ಆರ್ಡರ್ಗೆ ಹೋಗ್ಬಿಟ್ಟು ಪರವಾಗಿಲ್ಲ ನಾನು ಅದೇ ಆರ್ಡರ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಇನ್ನೊಂದೇನು ಅಂತಂದರೆ, ಬೇರೆ ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಅಲ್ಲೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಬೇರೆಯವ್ರು ಏನಾದ್ರು ಅಕ್ಸೆಪ್ಟ್ ಮಾಡಿರು ಅಂತ ಅಂದರೆ ಆರ್ಡರ್ನ ಅವ್ರು ತೊಗೊಂಡೋಗಿರ್ತಾರೆ. ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅದು ಅಲ್ಲೇ ಐತೆ ಅಂತ ಅಂದರೆ ಬೇಕಾದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಗೊಂಡೋಗೋ ರೀತಿಯಲ್ಲಿ ಒಂದು ಕೊಟ್ಟಿದ್ದಾನೆ. ಬನ್ನಿ, ಮೊದಲನೇದಾಗಿ ಇವಾಗ ಲೈವ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ. ಅಂದರೆ ಪೋರ್ಟರಲ್ಲಿ ಈಗ ಹೊಸ ಒಂದು ಅಪ್ಡೇಟ್ ಬಂದಿದೆಯಲ್ಲ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ಲೈವಲ್ಲಿ ಇಲ್ಲೇ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದು ಆರ್ಡರ್ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ. ಈಗ 110 ರೂಪಾಯಿದು ಒಂದು ಆರ್ಡರ್ ಬರ್ತಾಯಿದೆ ಅಂದರೆ ನಾವು 10 ಸೆಕೆಂಡ್ ಒಳಗಡೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಈಗ ಅಕ್ಸೆಪ್ಟ್ ಮಾಡಲ್ಲ ನಾನು, ಹಂಗೆ ಸ್ಕಿಪ್ ಆಗಲಿ ಅದು ಆರ್ಡರ್. ನೋಡಿ, ಆರ್ಡರ್ ಸ್ಕಿಪ್ ಅಂತ ಇವಾಗ ತೋರಿಸ್ತಾಯಿದೆ. ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ ನೋಡಿ, 108 ರೂಪಾಯಿ ಆರ್ಡರ್ ಬರ್ತಾಯಿದೆ. ಇದನ್ನು ಅಕ್ಸೆಪ್ಟ್ ಮಾಡಲ್ಲ ನಾನು, ಇದನ್ನು ಕೂಡ ಸ್ಕಿಪ್ ಮಾಡಿಬಿಡ್ತೀನಿ. ನೋಡಿ, ಈ ಆರ್ಡರ್ ಕೂಡ ಸ್ಕಿಪ್ ಆಯಿತು. ಈಗ ಸ್ಕಿಪ್ ಆದಂಥ ಆರ್ಡರ್ ಎಲ್ಲಿರುತ್ತೆ ಅಂತ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಅವೈಲಬಲ್ ಆರ್ಡರ್ಸ್ ಅಂತ ಇರುತ್ತಲ್ಲ, ಅವೈಲಬಲ್ ಆರ್ಡರ್ಸ್ ಹತ್ರ ಈಗ ಅದು ಅಲ್ಲಿ ಹೋಗಿರುತ್ತೆ. ಬೇಕು ಅಂದರೆ ಮತ್ತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೋದು, ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ. ನೋಡಿ, ಇಲ್ಲಿದೆ. ಇವಾಗ ನಮಗೆ ಬೇಕು ಅಂದರೆ 108 ರೂಪಾಯಿದು ಮಾಡ್ಬೋದು, 110 ರೂಪಾಯಿದು ಮಾಡ್ಬೋದು. ನೋಡಿ, ಇವಾಗ ಯಾರು 108 ರೂಪಾಯಿದು ಅದು ಅಕ್ಸೆಪ್ಟ್ ಮಾಡಿಬಿಟ್ರು, ಅದರಿಂದ ಈಗ ಅದು ಹೊರಟಾಯ್ತು. ಈಗ ಇನ್ನೂ ಒಂದು ಆರ್ಡರ್ ಬರ್ತಾಯಿದೆ ನೋಡಿ, 194 ರೂಪಾಯಿ ಬರ್ತಾಯಿದೆ. ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನಾನು, ಅದು ಕೂಡ 10 ಸೆಕೆಂಡ್ ಆಗೋಗ್ಬಿಡಲಿ. 10 ಸೆಕೆಂಡ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ನೋಡಿ, 10 ಸೆಕೆಂಡ್ ಆಯಿತು, ಆರ್ಡರ್ ಸ್ಕಿಪ್ಡ್ ಅಂತ ಬಂದು ಓಕೆ ಅಂತ ಕೊಟ್ಟರೆ ಇವಾಗ ನಮಗೆ ಈಗ ನೆಕ್ಸ್ಟ್ ಅದು ಬಂದಿದೆ ನೋಡಿ. ಈಗ 194 ರೂಪಾಯಿದು. ಈಗ ನಾವು ಸ್ಕಿಪ್ ಮಾಡಿದ್ರೂ ಕೂಡ ಏನಾದ್ರು ಆರ್ಡರ್ ಇತ್ತು ಅಂತಂದರೆ ನಾವು ಅಲ್ಲಿ ಅಕ್ಸೆಪ್ಟ್ ಮಾಡ್ಬೋದು. ಅದೇ ಹೇಳ್ತಾವ, ಬೇರೆ ಯಾರು ಅಕ್ಸೆಪ್ಟ್ ಮಾಡಬಾರ್ದು ಅದನ್ನು. ಬೇರೆ ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ ಆರ್ಡರ್ ಅಲ್ಲೇ ಇರುತ್ತೆ. ನೀವು ಬೇಕು ಅಂತ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತೊಗೊಂಡೋಗಿ ಡ್ರಾಪ್ ಮಾಡುವಂಥದ್ದನ್ನು ನೀವು ಮಾಡ್ಬೋದು. ಅಂದರೆ ಇದನ್ನು ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಅನ್ಬೋದು. ಅಂದರೆ ಹೋಗ್ತಾ 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 ಅಪ್ಡೇಟ್ ಮಾಡ್ತಾ ಇದ್ದಾನೆ. ಎಷ್ಟೊಂದೆಲ್ಲ ಅಪ್ಡೇಟ್ಗಳು ಏನಾಗುತ್ತೆ ಅಂತ ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ವಿರುದ್ಧವಾಗೇ ಇರುತ್ತೆ. ಎಷ್ಟೊಂದು ಅಪ್ಡೇಟ್ಗಳು ಹೊಸ ಹೊಸ ಅಪ್ಡೇಟ್ ಬರುತ್ತಲ್ಲ, ಅವರಿಗೆ ಪ್ರಾಬ್ಲಮ್ ಆಗೋ ರೀತಿಯಲ್ಲೇ ಇರುತ್ತೆ. ಬಟ್ ಎಲ್ಲೋ ಒಂದು 10ಕ್ಕೊಂದು ಅಪ್ಡೇಟಲ್ಲಿ ಈ ಥರ ಒಂದು ಒಳ್ಳೆ ಅಪ್ಡೇಟ್ಗಳ್ನ ತೊಗೊಂಬರ್ತಾರೆ. ಡೆಲಿವರಿ ಪಾರ್ಟ್ನರ್ಸ್ಗೆ ಯೂಸ್ ಆಗುವಂಥ ಒಂದು ಅಪ್ಡೇಟ್ಗಳ್ನ ತೊಗೊಂಬರ್ತಾರೆ. ಇನ್ನು ಮಿಕ್ಕಿದ್ದು 9 ಅಪ್ಡೇಟ್ ಕೂಡ ಈಗ ಡೆಲಿವರಿ ಪಾರ್ಟ್ನರ್ಸ್ ಆಪೋಸಿಟಾಗೇ ಇರುತ್ತೆ. ಅಂದರೆ ಪೋರ್ಟರ್ ಡೆಲಿವರಿ ಮಾಡ್ತಾರಲ್ಲ, ಅವ್ರು ಆಪೋಸಿಟ್ ಆಗಿರುತ್ತೆ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಬಂದಿದ್ದು. ಈಗ ಎಷ್ಟೊಂದು ಹತ್ರ ನಾವು ತುಂಬ ಕಡೆ ನೋಡಿದ್ದೀವಿ, ಅಯ್ಯೋ ಅಕ್ಸೆಪ್ಟ್ ಮಾಡ್ಕೊಬೇಕಾಯ್ತು, ಇದು ಸ್ಕಿಪ್ ಆಗೋಯ್ತಲ್ಲ, ಇನ್ನೇನು ಲಾಸ್ಟ್ ಮೂಮೆಂಟ್ ಅದು ಅನ್ಸುತ್ತೆ ನಮಗೆ, ಲಾಸ್ಟ್ ಸೆಕೆಂಡಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕಾಯ್ತು ಅಂತ ಹೇಳ್ಬಿಟ್ಟು ಅನಿಸುತ್ತಲ್ಲ. ಅದಕ್ಕೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹೋಗಿ ಅಲ್ಲಿರುತ್ತೆ, ಅಲ್ಲಿ ಬೇಕು ಅಂತಂದರೆ ನಾವು ಅದನ್ನು ಮತ್ತೆ ಅಕ್ಸೆಪ್ಟ್ ಮಾಡ್ಕೊಳೋ ಒಂದು ರೀತಿಯಲ್ಲಿ ಐತಲ್ಲ. ಅದರಿಂದ ಅಪ್ಡೇಟ್ ಇದು ನನಗೆ ಸಖತ್ ಇಷ್ಟ ಆಯಿತು. ಈ ಅಪ್ಡೇಟ್ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಅಂತ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ವ, ವರ್ಕ್ ಆಗ್ತಾಯಿಲ್ವ ಅಂತ ಹೇಳ್ಬಿಟ್ಟು ತಿಳಿಸಿ. ಇನ್ನು ನಾನು ಡ್ಯೂಟಿ ಮಾಡಿಲ್ಲ, ಇದು ಅಪ್ಡೇಟ್ ಬಂದಮೇಲಿಂದ ನಾನು ಡ್ಯೂಟಿ ಮಾಡಿಲ್ಲ. ಈ ಅಪ್ಡೇಟ್ ಬಂದಮೇಲೆ ಡ್ಯೂಟಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಅಂದರೆ ಲೈವ್ ಆಗಿಯೇ ತೋರಿಸ್ತೀನಿ. ನೋಡಿ, ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಜಾಸ್ತಿ ಆರ್ಡರ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಚಿಕ್ಕಪೇಟೆ, ಎಸ್ ಪಿ ರೋಡ್ ಈ ಥರ ಇರುತ್ತಲ್ಲ, ಆ ಥರ ಟೈಮಲ್ಲಿ ಆರ್ಡರ್ಗಳು ಜಾಸ್ತಿ ಇರುತ್ತಲ್ಲ, ಅವಾಗ ಬೇಕು ಅಂತಂದರೆ ನಮಗೆ ಬೇಕಾದಂಥ ಆರ್ಡರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇಲ್ಲಿ ಇರುತ್ತೆ. ಅಂದರೆ ತುಂಬ ಆರ್ಡರ್ನ ಸ್ಕಿಪ್ ಮಾಡಿರ್ತೀವಿ ನಾವು. ನೀವೇ ನೋಡಿದ್ರೆ ಚಿಕ್ಕಪೇಟೆಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಬಟ್ ಅದೇ ಹೇಳ್ತಾವ, ನಮ್ಗೆ ಇಷ್ಟ ಆಗದಿಲ್ದಿರೋಂಥ ಆರ್ಡರ್ಗಳು ಬಂದಂಥ ಸಮಯದಲ್ಲಿ ಅವೆಲ್ಲ ಅಲ್ಲೇ ಇರುತ್ತೆ. ಬೇಕು ಅಂತಂದರೆ ಇನ್ನೂ ಒಂದು ಚಾನ್ಸ್ ತೊಗೊಂಡು ಆರ್ಡರ್ನ ಅದು ಕಂಪ್ಲೀಟ್ ಮಾಡ್ಬೋದು. ಇನ್ನೊಬ್ಬರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ ಮಾತ್ರ. ಬಟ್ ಈಗ ನೋಡಿ, ಇದೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾನೆ ಪೋರ್ಟರಲ್ಲಿ. ತುಂಬ ಅಪ್ಡೇಟ್ಗಳು ಈ ಥರ ತೊಗೊಂಬರ್ತಾ ಇದೆ. ಬಟ್ ಒಂದು ಅಪ್ಡೇಟು ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ, ಇದು ಮುಂಚೆ ಒಂದು ಅಪ್ಡೇಟ್ ಇತ್ತು, ಬಟ್ ತೆಗ್ದಿರೋದ್ರಿಂದ ತುಂಬ ಜನ ಡೆಲಿವರಿ ಪಾರ್ಟ್ನರ್ಸ್ ಅಂತ ಅಂದರೆ ಈಗ ಪಾರ್ಟ್ನರಲ್ಲಿ ಮಾಡ್ತಾ ಇರುವಂಥ ಡೆಲಿವರಿ ಪಾರ್ಟ್ನರ್ಸ್ಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಇವಾಗ ಗೋ ಹೋಮ್ ಅನ್ನೋದೊಂದು ಇತ್ತು ಮುಂಚೆ. ಈಗ ಝೊಮ್ಯಾಟೋದಲ್ಲೂ ಕೂಡ ಸೇಮ್ ಅದೇ ರೀತಿ ಇದೆ. ಅವರೆಲ್ಲ ಲೇಟಾಗಿ ತೊಗೊಂಬಂದ್ರು. ಬಟ್ ಫಸ್ಟ್ ಈಗ ಪೋರ್ಟರ್ ಇತ್ತಿದ್ದು ಗೋ ಹೋಮ್ ಅನ್ನೋದು ಒಂದು ಬಟನ್ ಇತ್ತು. ಆ ಗೋ ಹೋಮ್ ಏನೋ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ವಾಪಸ್ ನಮಗೆ ಮನೆಗೆ ಬರುವಂಥ ಆರ್ಡರ್ ಬರುವ ರೀತಿಯಲ್ಲಿ ಅವಾಗ ಮುಂಚೆ ತುಂಬ ಚೆನ್ನಾಗಿತ್ತು. ಈಗ ಪ್ರತಿಯೊಬ್ಬರು ಪೋರ್ಟರಲ್ಲಿ ಕೆಲಸ ಮಾಡೋರು ಏನು ಕೇಳ್ತಾರೆ ಅಂತಂದರೆ ಅದು ಬೇಕು. ಆ ಗೋ ಹೋಮ್ ಬಟನ್ ಏನಿತ್ತು ಅದು ಬೇಕು. ಏನಕ್ಕೆ ಅಂತಂದರೆ ಅದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ದಾರೆ. ಅಂದರೆ ನಮಗೂ ಕೂಡ ಅಷ್ಟೇ ಯೂಸ್ಫುಲ್ ಆಗ್ತಾಯಿತ್ತು. ಒಂದೊಂದು ಸಲ ಸಿಟಿಯಿಂದ ಆಚೆ ಎಲ್ಲೋ ಹೊರಟೋಗ್ಬಿಟ್ಟಿರ್ತೀವಿ. ಈಗ ಅದೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳಕ್ಕಲ್ಲ, ಎಲ್ಲೆಲ್ಲೋ ಹೊರಟೋಗುತ್ತೆ.
ಅದರಿಂದಾಗಿ ಗೋ ಹೋಮ್ ಬಟನ್ ಒಂದು ಕೊಟ್ಟಿದ್ರೆ ಇವನು ಆರಾಮಾಗಿ ನಾವು ನಮ್ಮ ಮನೆ ಹತ್ರ ಬರ್ಬೋದಾಗಿತ್ತು. ಈಗ ಪೋರ್ಟರ್ ಅಂತ ಅಂದರೆ ಇಡೀ ಯಾವುದಾದಂಥ ಝೋನ್ ಏನು ಇಲ್ಲ. ಈಗ ಪೋರ್ಟರಲ್ಲಿ ಇಡೀ ಬೆಂಗಳೂರು ಫುಲ್ಲು ನಾವು ಓಡಾಡಬೇಕಾಗುತ್ತೆ. ಅದರಿಂದಾಗಿ ಯಾವ್ಯಾವ ಮೂಲೆ ಕರ್ಕೊಂಡೋಗಿರ್ತಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲ್ಲ. ಆ ಥರ ಮೂಲೆಗೆಲ್ಲ ಹೋದಂಥ ಸಮಯದಲ್ಲಿ ಗೋ ಹೋಮ್ ಬಟನ್ ಹೊಂದಿದ್ರೆ ನಮ್ಮ ವಾಪಸ್ ಮನೆಗೆ ಬರುವಂಥ ಆರ್ಡರ್ ಏನಾದ್ರು ನಮಗೆ ಸಿಕ್ತು ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಇಲ್ವೇ ಇಲ್ಲ. ಏನಕ್ಕೆ ಅಂತಂದರೆ ಅಲ್ಲಿಂದ ಸುಮ್ಮನೆ ಖಾಲಿ ಬರಬೇಕು. ಎಷ್ಟೊಂದು ಸಲ ಈಗ ಆರ್ಡರ್ಗಳು ಸಿಗೋದೇ ಇಲ್ಲ, ಈಗ ಬೇರೆ ಬೇರೆ ಎಲ್ಲೆಲ್ಗೋ ಸಿಗ್ತಾ ಇರುತ್ತೆ. ಆ ಗೋ ಹೋಮ್ ಬಟನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗೋದು ಅಂತಂದರೆ ಒಂದಲ್ಲ ಒಂದು ಆರ್ಡರು ಅರ್ಧ ದಾರಿಗೆ ಬರಲಿ, ಅದು ಅರ್ಧ ದಾರಿಗೆ ಬಂದು ಕೂಡ ಖುಷಿ ಆಗುತ್ತೆ. ಅದರಿಂದಾಗಿ ಅರ್ಧ ದಾರಿಗೆ ಬಂದು ತಗೊಂಡೆ ಆಮೇಲೆ ನೆಕ್ಸ್ಟ್ ಮನೆಗೆ ಹೋದ್ರೂ ಕೂಡ ಏನು ಅನ್ನಿಸ್ತಾ ಇರಲ್ಲ. ಬಟ್ ಈಗ ಏನಾಗಿದೆ ಅಂತಂದರೆ ಇದನ್ನು ತೆಗೆದೇ ಬಿಟ್ಟಿದ್ದಾನೆ. ಈಗ ಪೋರ್ಟರ್ ಅವ್ರ ಹತ್ರ ನಾವು ಕೇಳೋದೇನು ಅಂತ ಅಂದರೆ ಇದನ್ನು ವಾಪಸ್ ಕೊಡಬೇಕು. ಈ ಗೋ ಹೋಮ್ ಏನಿತ್ತು ಅದನ್ನು ನೀವು ದಯವಿಟ್ಟು ವಾಪಸ್ ತೊಗೊಬನ್ನಿ. ಈಗ ಎಷ್ಟೆಲ್ಲ ಅಪ್ಡೇಟ್ ತೊಗೊಬರ್ತಾ ಇದ್ದೀರಾ, ಇಷ್ಟೆಲ್ಲ ಅಪ್ಡೇಟ್ ತೊಗೊಂಡು ಬಂದಮೇಲೆ ಆ ಒಂದು ಅಪ್ಡೇಟು ಏನಕ್ಕೆ ಅಂತ ಅಂದರೆ ಇದು ತುಂಬ ಅಂದರೆ ತುಂಬ ಅಗತ್ಯ ಇದೆ. ಪ್ರತಿ ಒಬ್ಬ ಡೆಲಿವರಿ ಪಾರ್ಟ್ನರ್ಸ್ಗೂ ತುಂಬ ಅಗತ್ಯ ಇರುವಂಥದ್ದು ಅದೊಂದು ಅಪ್ಡೇಟ್. ಅದು ಎಲ್ಲರೂ ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾರೆ, ಅದಕ್ಕೆ ತಗೊಬರ್ತಾರೆ ಅಂತ ಹೇಳ್ಬಿಟ್ಟು ಅದೇ ಭರವಸೆಯಲ್ಲೇ ಇದ್ದಾರೆ. ಬಟ್ 2 ವರ್ಷದ ಮೇಲೆ ಆಗೋಯ್ತು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಆಗಿದೆ ಗೈಸ್, ಒಂದು 2-2.5 ವರ್ಷ ಆಯಿತು ಅಂತ ಅನ್ಸುತ್ತೆ. ಅದನ್ನು ತೆಗೆದ್ಬಿಟ್ಟು ಈಗ ಚೆನ್ನಾಗಿ ವರ್ಕ್ ಆಗ್ತಾ ಇರೋದಂಥದ್ದನ್ನು ಅಪ್ಡೇಟ್ ಮಾಡಿ ಏನಕ್ಕೆ ತೆಗಿತೀರಾ? ಈಗ ಅದು ತುಂಬ ಚೆನ್ನಾಗಿದೆ, ಈಗ ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ಗೂ ಅದು ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದರೆ ಯೂಸ್ಫುಲ್ ಆಗುವಂಥ ಅಪ್ಲಿಕೇಶನ್ನ ಏನಕ್ಕೆ ತೆಗಿತೀರಾ? ಅದರಿಂದ ನಿಮಗೆ ಏನು ತೊಂದರೆ ಇಲ್ಲ. ಬೇಕು ಅನ್ನೋದು ಗೋ ಹೋಮ್ ಹಾಕೊಂಡು ಆ ಕಡೆ ಆರ್ಡರ್ ಬಂತು ಅಂದರೆ ತೊಗೊಂಡೋಗ್ತಾರೆ. ಏನು ಕೊಡಲೇಬೇಕು ಅಂತೇನು ಅಲ್ಲಿ ಫೋರ್ಸ್ ಏನು ಮಾಡ್ತಾ ಇಲ್ವಲ್ಲ. ಅದಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಎಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಹೋಗ್ಬೋದಲ್ಲ, ಮನೆಗೆ ಹೋಗ್ಬೋದು, ಆರಾಮಾಗಿ ಮನೇಲಿ ಹೋಗ್ಬಿಟ್ಟು ಮನೆಗೆ ಹೋಗೋದಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ತುಂಬ ಸುಸ್ತಾಗಿರುತ್ತೆ ಎಲ್ಲರಿಗೂ ಕೂಡ. ಎಲ್ಲೆಲ್ಲೋ ಆರ್ಡರ್ಗಳನ್ನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಗೋ ಹೋಮ್ ಬಟನ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮನೆ ಕಡೆ ಒಂದು ಆರ್ಡರ್ ಬರುವಂಥದ್ದು ಒಂದು ಇರುತ್ತಲ್ಲ, ಅದರಿಂದಾಗಿ ಮುಂಚೆ ಹೆಂಗಿತ್ತು ಹಂಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇರೋದು. ದಯವಿಟ್ಟು ಪೋರ್ಟರಲ್ಲಿ ಯಾರು ಕೆಲಸ ಮಾಡೋ ಅಂಥವ್ರು ಹೈಯರ್ ಅಥಾರಿಟೀಸ್ ಏನಾದ್ರು ಈ ವಿಡಿಯೋ ಏನಾದ್ರು ನೋಡಿದ್ರೆ ದಯವಿಟ್ಟು ಅದೊಂದು ಆಪ್ಷನ್ನ ಕೊಡಿ. ಈಗ ತುಂಬ ಜನಕ್ಕೆ ಅದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ಎಲ್ಲರಿಗೂ ಕೂಡ ಅಷ್ಟೇ, ಬೆಂಗಳೂರಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಪೋರ್ಟರ್ ಪಾರ್ಟ್ನರು ಕೇಳೋದಷ್ಟೇ, ನಮಗೆ ಇದು ಬೇಕು. ಈ ಗೋ ಹೋಮ್ ಬಟನ್ ಏನಿತ್ತು ಆ ಗೋ ಹೋಮ್ ನಮಗೆ ಬೇಕೇ ಬೇಕು ಅಂದರೆ ಕೇಳೋದಿಲ್ಲ. ಯಾರೊಬ್ಬರು ಕೂಡ ಇಲ್ಲ ಅದೇನು ಚೆನ್ನಾಗಿರಲ್ಲ, ಅದೇನು ಯೂಸ್ ಆಗ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಅದು ನಮಗೆ ಬೇಕಾಗಿತ್ತು, ಅದು ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ದಯವಿಟ್ಟು ನಿಮಗೆ ಇದು ಏನಾದ್ರು ಈ ಥರ ಅಪ್ಡೇಟ್ ಬೇಕು ಅಂತಂದರೆ ಗೋ ಹೋಮ್ ಬಟನ್ ಬೇಕಾ ಬೇಡವಾ, ಇಲ್ಲ ನಿಮಗೆ ಯೂಸ್ಫುಲ್ ಆಗ್ತಾ ಇತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಏನಕ್ಕೆ ಅಂತ ಅಂದರೆ ಯಾರಾದರೂ ನೋಡಿದ್ರೆ ಅವರು ಕೂಡ ಗೊತ್ತಾಗಲಿ. ಎಷ್ಟೊಂದು ಜನ ಈಗ ಬೇಕು ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಗೊತ್ತಾಗಲಿ ಅಂತ ಕೇಳ್ತಾ ಇರೋದಷ್ಟೇ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಯಾವುದ್ಯಾವುದೋ ಅಪ್ಡೇಟ್ ತೊಗೊಬರೋ ಬದಲು ಈ ಥರ ಯೂಸ್ಫುಲ್ ಆಗೋಂಥ ಅಪ್ಡೇಟ್ಗಳು ತೊಗೊಂಬಂದರೆ ನಮ್ಮಂಥ ಡೆಲಿವರಿ ಪಾರ್ಟ್ನರ್ಸ್ಗೆ ಪೋರ್ಟಲ್ ಮಾಡ್ತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.